ಪಟ್ನಾ ರಾಮನಗರ ಎರಡು ಪಟ್ಟಣಗಳ ನಡುವೆ ಇವತ್ತು ಆಧುನಿಕವಾದಂಥ ಒಂದು ರೇಷ್ಮೆ ಮಾರುಕಟ್ಟೆ ಪ್ರಗತಿಲಿದೆ. ಇನ್ನು 3.5-4 ತಿಂಗಳಲ್ಲಿ ಅಧಿಕಾರಿಗಳು ಕೊಟ್ಟಂತ ಮಾಹಿತಿ ಮೇರೆಗೆ ಇನ್ನು 3-4 ತಿಂಗಳಲ್ಲಿ ಮೊದಲನೇ ಹಂತದ ಕಾರ್ಯಚಟುವಟಿಕೆಗಳನ್ನು ಇಲ್ಲಿ ಪ್ರಾರಂಭ ಮಾಡ್ತೀವಿ. ಒಂದು ಆಧುನಿಕವಾದಂಥ ಎಲ್ಲ ರೀತಿಯ ಹಳೆಯ ಮಾರುಕಟ್ಟೆಯ ಲೋಪದೋಷಗಳನ್ನ ಸರಿಪಡಿಸಿ ಆಧುನಿಕವಾಗಿ ಇಲ್ಲಿ ವಿನ್ಯಾಸ ಮಾಡಿ ಈ ರೇಷ್ಮೆ ಮಾರುಕಟ್ಟೆಯನ್ನ ರೇಷ್ಮೆ ಇಲಾಖೆ ವತಿಯಿಂದ ಕಟ್ಟಿದ್ದಾರೆ. ಮೊದಲನೇ ಮತ್ತು ಎರಡನೇ ಹಂತದ ಒಟ್ಟು ಮೌಲ್ಯ 200 ಕೋಟಿ ರೂಪಾಯಿಗಳು. ಮೊದಲನೇ ಹಂತ ಈಗ ಕೆಲಸ ನಡೀತಾ ಇರೋದು 75 ಕೋಟಿದು. ಇನ್ನೂ 125 ಕೋಟಿ ರೂಪಾಯಿಯಿಂದ ಕೆಲಸ ಪ್ರಾರಂಭ ಆಗಬೇಕು. ಎರಡನೇ ಹಂತದಲ್ಲಿ 75 ಕೋಟಿ ರೂಪಾಯಿನಲ್ಲಿ ಸುಮಾರು 85% ಕೆಲಸ ಆಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು 15% ಕೆಲಸ ಆದರೆ 75 ಕೋಟಿ ರೂಪಾಯಿಯಿಂದ ಕೆಲಸ ಮುಗೀತದೆ. ಆಮೇಲೆ ಎರಡನೇ ಹಂತ ಪ್ರಾರಂಭ ಆಗಬೇಕು. ಅದು ಟೆಂಡರ್ ಆಗಿದೆ. PWD ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಇದನ್ನ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮಾಡೋದು, ಅದನ್ನ PWDನವರು ಅವರ ಉಸ್ತುವಾರಿನಲ್ಲಿ ಅದನ್ನು ಮಾಡ್ತಾರೆ. ಒಟ್ಟು ಸೇರಿ ಸುಮಾರು ಅಂದಾಜು 200 ಕೋಟಿ. ಅವರು ಅದರಲ್ಲಿ GST ಅದು ಇದು ಎಲ್ಲ ಹೋಗಿ GST 18%, 18 36 ಕೋಟಿ ವಾಪಸ್ ಹೋಗ್ತದೆ. ಇನ್ನು 150-160 ಕೋಟಿನಲ್ಲಿ ಕೆಲಸ ಆಗ್ತದೆ. ಈ ಮೊದಲನೇ ಹಂತ ಮುಕ್ತಾಯಕ್ಕೆ ಬಂದಿದೆ. ಎರಡನೇ ಹಂತ ಪ್ರಾರಂಭ ಆಗಬೇಕು. ಇನ್ನೊಂದು ಮುಂದೆ ತಿಂಗಳು ಏನಾರ ಮಂತ್ರಿಗಳ ಟೈಮ್ ಕೊಡ್ತಾರ ನೋಡಿಕೊಂಡು ಅಥವಾ ಪ್ರಾರಂಭ ಮಾಡೋದು. ಈಗಾಗಲೇ ಎಲ್ಲ ಪ್ರೊಸೆಸ್ ಮುಗಿದಿದೆ ಅಂತೆ, ಪ್ರಾರಂಭ ಮಾಡ್ತೀವಿ. ಸಾರ್ವಜನಿಕರ ಸೇವೆಗೆ ಮುಂದಿನ ವರ್ಷ ಅಣಿ ಆಗ್ತದೆ. ಇದು ಇಬ್ರು CM ಬದಲಾವಣೆ ಆಗಿದ್ದಾರೆ. ಯೋಜನೆ ಯಾಕಿಷ್ಟು ಡಿಲೇ? ಅಮೌಂಟ್ ಇದ್ರು ಕೂಡ ಏನೋ ಸಮಸ್ಯೆ ಇದೆ ಟೆಕ್ನಿಕಲಿ ಏನ್ರಿ? ಇಲ್ಲಿ ಹಳೆ ಕಟ್ಟಡ ಇತ್ತು, ಅದನ್ನ ತೆಗೆದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅದಾದ್ಮೇಲೆ ಫಾಸ್ಟ್ ಆಗಿ ಆಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸರಿ, ನೆಕ್ಸ್ಟ್ ಹಳೆಗುಡಿ ಮಾರ್ಕೆಟ್ ಜಾಗಗಳಲ್ಲಿ ಇವೆಲ್ಲ ಏನು ಅಡ್ವೈಸ್ ಮಾಡ್ತೀರಿ ಹಂಗೆ ಮಾಡುವ. ಅಲ್ಲಿ ಒಂದು ಹಾಸ್ಪಿಟ್ಲು ಮಾಡಬೇಕು. ಈಗ ಹಳೆ ಹಾಸ್ಪಿಟ್ಲು ತುಂಬಾ ತೊಂದರೆ ಆಗ್ತಾ ಇದೆ. ಅಲ್ಲಿ ವಿಸ್ತರಣೆ ಮಾಡಬೇಕು. ಮತ್ತೆ ಮಗು ಮತ್ತು ತಾಯಿ ಆಸ್ಪತ್ರೆ ಬೇಕು. ಇರ್ತಕ್ಕಂಥ ಹಾಸ್ಪಿಟ್ಲನ್ನು ಕೂಡ ವಿಸ್ತಾರ ಮಾಡಲಿಕ್ಕೆ ಈಗ ಸಪಾರ್ಟ್ಮೆಂಟ್ ಅಂತ ಡಿಪಾರ್ಟ್ಮೆಂಟ್ಗಳಿಗೆ ಲೆಟರ್ ಬರೆದು ಪ್ರೊಸೆಸ್ ಮಾಡ್ತಾ ಇದ್ವಿ. ಅಲ್ಲಿ ಒಂದು ಟಾಯ್ಸ್ ಇಂಡಸ್ಟ್ರಿ ಇತ್ತಲ್ಲ ಹಳೇದು, ಅದನ್ನ ಕಲನಕ್ಕೆ ಶಿಫ್ಟ್ ಮಾಡಿ ಅದನ್ನ ತಗೊಳ್ಳೋದು ಹಾಸ್ಪಿಟ್ಲಿಗೆ. ಮತ್ತೆ ಅಲ್ಲೊಂದು ಪಶುವೈದ್ಯ ಶಾಲೆ ಇತ್ತಲ್ಲ, ಅದನ್ನು ಕೂಡ ಹಾಸ್ಪಿಟಲ್ ತಗೊಂಡು ಆ ಪೂರ್ತಿ ಜಾಗದಲ್ಲಿ ಅಲ್ಲೊಂದು ಹಾಸ್ಪಿಟಲ್ ಕಟ್ಟಬೇಕು, ಹಳೇದು ಹೊಡೆದು ಒಂದು. ಮತ್ತೆ ಈ ಹಳೆಗೂಡಿನ ಮಾರ್ಕೆಟ್ ಅನ್ನ ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಹಾಸ್ಪಿಟಲ್ ಅದೊಂದು 200 ಬೆಡ್ ಬರುತ್ತೆ, ಎರಡೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅಲ್ಲಿ ಇಲ್ಲಿ ಪ್ರಾರಂಭ ಅಲ್ಲಿ ಅಂದಮೇಲೆ ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದು. ಕರ್ನಾಟಕದಲ್ಲಿ ದೇಶದಲ್ಲೇ ಮೊದಲನೇದಂತೆ. ದೇಶದಲ್ಲೇ ಮೊದಲನೇ. ಅಂದ್ರೆ ಅಲ್ಲಿ ರಾಮನಗರ ರೇಷ್ಮೆ ಬೆಳೆಗಾರ ವಿರೋಧ ಮಾಡ್ತಾರ ಸರ್ ಇಲ್ಲಿ ಬರಕ್ಕೆ. ನೋಡುವ ಅದೇನೇನಾಗುತ್ತೆ ಮುಂದೆ. ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ರೇಷ್ಮೆ ಕೂಡ್ ಇಲ್ಲಿ ಬಂದಾಗ ನಾನು ಬರಲೇಬೇಕಲ್ಲ. ಈಗ KCC ಸೀರೆ ತಗೊಳಕ್ಕೆ ಹೆಣ್ಮಕ್ಳು ಗುದ್ದಾಡ ತಗೋತಾರೆ, ಕ್ಯೂ ನಿಂತ್ಕೊಂಡು. ಈಗ ರೇಷ್ಮೆ ಗೂಡು ತಗೋಬೇಕು ಅಂದ್ರೆ ಎಲ್ಲಿ ಆಧುನಿಕ ಸೌಲಭ್ಯ ಇದೆ ಅಲ್ಲಿ ಬರ್ಬೇಕಾಗ್ತದೆ. ಹಾಗಾಗಿ ಸರ್ಕಾರ ಮಾಡಿರ್ತಕ್ಕಂಥ ಸೆಂಟ್ರಲ್ಲೇ ರೇಷ್ಮೆ ಖರೀದಿ ಮಾಡಬೇಕಾಗುತ್ತೆ. ಅದೆಲ್ಲ ಏನು ತೊಂದರೆ. ನಮಸ್ಕಾರ.